ನಮಸ್ಕಾರ ವೀಕ್ಷಕರೇ. ವರಾಹಿ ನವರಾತ್ರಿಯು ಸಪ್ತ ಮಾತೃಕೆಯರಲ್ಲಿ ಒಬ್ಬಳಾದ ವರಾಹಿ ದೇವಿಗೆ ಸಮರ್ಪಿತವಾದ 9 ದಿನಗಳ ವಿಶೇಷ ಆಚರಣೆಯಾಗಿದೆ. ಇದು ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಜೂನ್ 26ರಿಂದ ಜುಲೈ 5ರವರೆಗೆ ಇರುತ್ತದೆ ಮತ್ತು ಇದನ್ನು ಆಷಾಢ ಗುಪ್ತ ನವರಾತ್ರಿ ಎಂದು ಕೂಡ ಕರೆಯಲಾಗುತ್ತದೆ. ಈ ನವರಾತ್ರಿಯನ್ನು ರಹಸ್ಯ ಎಂದು ಪರಿಗಣಿಸಲಾಗುತ್ತದೆ. ಅಂದರೆ ಇದನ್ನು ತಾಂತ್ರಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಹೆಚ್ಚು ಗೌಪ್ಯವಾಗಿ ಆಚರಿಸಲಾಗುತ್ತದೆ. ದೇವಿ ಮಹಾತ್ಮದ ಶುಂಭ ನಿಶುಂಭ ಕಥೆಯ ಪ್ರಕಾರ ಮಾತೃಕಾ ದೇವತೆಗಳ ದೇಹದಿಂದ ಶಕ್ತಿಗಳಾಗಿ ಹೊರಹೊಮ್ಮಿದರು. ಶುಂಭನು ದುರ್ಗಾದೇವಿಗೆ ಯುದ್ಧಕ್ಕೆ ಸವಾಲು ಹಾಕಿದಾಗ ದುರ್ಗಾದೇವಿ ಮಾತೃಕೆಯರನ್ನು ತನ್ನೊಳಗೆ ವಿಲೀನಗೊಳಿಸಿಕೊಂಡಳು. ಯುದ್ಧದ ನಂತರ ಮಾತೃಕೆಯರು ರಾಕ್ಷಸರ ರಕ್ತದ ಮೇಲೆ ನೃತ್ಯ ಮಾಡುತ್ತಾರೆ ಎಂದು ಧರ್ಮ ಗ್ರಂಥಗಳಲ್ಲಿ ವಿವರಿಸಲಾಗಿದೆ. ವರಾಹಿ ದೇವಿಯು ವರಾಹನಿಂದ ಸೃಷ್ಟಿಯಾಗಿದ್ದಾಳೆ. ಅವಳು ಹಂದಿಯ ರೂಪವನ್ನು ಹೊಂದಿದ್ದು ಚಕ್ರವನ್ನು ಹಿಡಿದು ಕತ್ತಿಯಿಂದ ಹೋರಾಡುತ್ತಾಳೆ. ಸಪ್ತ ಮಾತೃಕೆಯರಲ್ಲಿ ವರಾಹಿಯನ್ನು 5ನೇಯವಳು ಎಂದು ಪರಿಗಣಿಸಲಾಗಿದೆ. ರಾಕ್ಷಸ ರಕ್ತ ಬೀಜನ ವಧೆಯನ್ನು ವಿವರಿಸುವ ದೇವಿ ಮಹಾತ್ಮದ ಪ್ರಕಾರ ದುರ್ಗಾದೇವಿಯು ತನ್ನಿಂದಲೇ ಮಾತೃಕೆಯರನ್ನು ಸೃಷ್ಟಿಸುತ್ತಾಳೆ ಮತ್ತು ಅವರ ಸಹಾಯದಿಂದ ರಾಕ್ಷಸ ಸೈನ್ಯವನ್ನು ಸಂಹರಿಸುತ್ತಾಳೆ. ವಾಮನ ಪುರಾಣದಲ್ಲಿ ಮಾತೃಕೆಯರ ದೈವಿಕ ತಾಯಿ ವರಾಹಿ ಚಂಡಿಕೆಯ ಬೆನ್ನಿಂದ ಹೊರಹೊಮ್ಮುತ್ತಾಳೆ. ದೇವಿ ಭಾಗವತ ಪುರಾಣದಲ್ಲಿ ಭೂಮಿಯನ್ನು ಚಲಿಸುವ ಮತ್ತು ಚಲಿಸದ ಎಲ್ಲಾ ವಸ್ತುಗಳ ಆಧಾರವೆಂದು ಪರಿಗಣಿಸಲಾಗಿದೆ. ಹಿರಣ್ಯಾಕ್ಷನನ್ನು ಕೊಂದ ನಂತರ ವರಾಹನು ಪೃಥ್ವಿಯನ್ನು ರಕ್ಷಿಸಿ ನೀರಿನ ಮೇಲೆ ತೇಲುವಂತೆ ಮಾಡುತ್ತಾನೆ. ಭವ್ಯವಾದ ಕಾಸ್ಮಿಕ್ ಹಂದಿಯ ರೂಪವನ್ನು ಧಾರಣೆ ಮಾಡಿ ಅವನು ಅವಳೊಂದಿಗೆ ಸೇರಿ ಗರ್ಭಿಣಿಯನ್ನಾಗಿ ಮಾಡುತ್ತಾನೆ. ನಂತರ ಭೂಮಿಯು ಮಂಗಳ ಗ್ರಹಕ್ಕೆ ಜನ್ಮ ನೀಡಿದಳು. ವರಾಹನು ಅವಳನ್ನು ದೇವಿ ಅವತಾರ ಎಂದು ಪೂಜಿಸುತ್ತಾನೆ. ವರಾಹಿ ದೇವಿಯು ಮುಖ್ಯವಾಗಿ ಶತ್ರುಗಳಿಂದ ರಕ್ಷಣೆ, ವಿಜಯ, ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ಕರುಣಿಸುತ್ತಾಳೆ ಎಂದು ನಂಬಲಾಗಿದೆ. ಈ ಸಮಯದಲ್ಲಿ ವಿಶೇಷ ಪೂಜೆಗಳು, ಹೋಮಗಳು ಮತ್ತು ಮಂತ್ರ ಪಠಣಗಳ ಮೂಲಕ ಭಕ್ತರು ವರಾಹಿ ದೇವಿಯ ಅನುಗ್ರಹವನ್ನು ಪಡೆಯುತ್ತಾರೆ. ಈ ಆಷಾಢ ನವರಾತ್ರಿಯಲ್ಲಿ ವರಾಹಿ ದೇವಿಯ ದರ್ಶನವನ್ನು ಪಡೆದು ನಿಮ್ಮ ಎಲ್ಲಾ ಇಷ್ಟಗಳನ್ನು ಪೂರೈಸಿಕೊಳ್ಳಿ. ಎಲ್ಲರಿಗೂ ಆಷಾಢ ನವರಾತ್ರಿಯ ಶುಭಾಶಯಗಳು.